ಶಿಡ್ಲಘಟ್ಟ ತಾಲ್ಲೂಕಿನ ಆನೆಮಡುಗು ಗ್ರಾಮದಲ್ಲಿ ಭಕ್ತಿ ಮತ್ತು ಸಂಭ್ರಮದ ವಾತಾವರಣದ ನಡುವೆ ಶ್ರೀ ಮುನೇಶ್ವರ ಸ್ವಾಮಿ ಹಾಗೂ ಸಪ್ತಮಾತೆಯರ ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಶಿಡ್ಲಘಟ್ಟ ತಾಲ್ಲೂಕಿನ ಆನೆಮಡುಗು ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಹಾಗೂ ಸಪ್ತಮಾತೆಯರ ದೇವಾಲಯದ ಪ್ರತಿಷ್ಠಾಪನೆ ಕಾರ್ಯಕ್ರಮ ಶಾಸ್ತ್ರೋಕ್ತವಾಗಿ ಹಾಗೂ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಗ್ರಾಮದ ನಲ್ಲಪೂಜಪ್ಪ ಕುಟುಂಬದವರಿಂದ ದೇವಾಲಯ ನಿರ್ಮಾಣಗೊಂಡಿದ್ದು, ಈ ಪುಣ್ಯ ಕಾರ್ಯದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಬಿ.ಎನ್.ಬಿ. ರವೀಂದ್ರ ಅವರು ವಿಶೇಷ ಅತಿಥಿಯಾಗಿ ಆಗಮಿಸಿ ದೇವರ ಆಶೀರ್ವಾದ ಪಡೆದರು. ಇದೇ ವೇಳೆ ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರಾದ ಸಿ.ಎಂ. ಬೈರೇಗೌಡರು ಭಾಗವಹಿಸಿ ಶ್ರೀ ಮುನೇಶ್ವರ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ಇನ್ನೊಂದೆಡೆ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರು ತಮ್ಮ ಬೆಂಬಲಿಗರು ಹಾಗೂ ಅಭಿಮಾನಿಗಳೊಂದಿಗೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದ ಅಂಗವಾಗಿ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಭಕ್ತರು ಪ್ರಸಾದ ಸ್ವೀಕರಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಇನ್ನು ಈ ದೇವಾಲಯದಲ್ಲಿ ಮುಂದಿನ 48 ದಿನಗಳ ಕಾಲ ವಿಶೇಷ ಪೂಜೆಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ದೇವಾಲಯದ ಪುರೋಹಿತರು ಮಾಹಿತಿ ನೀಡಿದರು. ಪ್ರಸಾದ ಸ್ವೀಕರಿಸಿ ಎಲ್ಲ ರೆಡಿಯಾಗಿದೆ, ಊಟ ರೆಡಿಯಾಗಿದೆ. ಆದಷ್ಟು ಬೇಗ ಕೂತ್ಕೊಂಡು ಪ್ರಸಾದ ಸ್ವೀಕರಿಸಿ ಬನ್ನಿ, ಎಲ್ಲರೂ ಬನ್ನಿ. ಬಂದು ಕಾಯ್ತಾ ಇದ್ದಾರೆ ಅಂತ ಬನ್ನಿ, ಎಲ್ಲರೂ ಊಟ ಮಾಡಿ. ನೋಡಿ 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 ಈ ಕಡೆ ನೋಡಿ ಸರಿ ನೋಡಿ ಹೌದು ಹೇಳಿ. ನಿಮ್ಮ ಹೆಸರು ಏನು, ಇವತ್ತು ಕಾರ್ಯಕ್ರಮ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡಿ. ನನ್ನ ಹೆಸರು ನವೀನ್ ರೆಡ್ಡಿ ಅಂತ. ಈ ಗ್ರಾಮದ ವ್ಯಕ್ತಿ ನಾನು. ಈ ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನನ ಇದರಲ್ಲಿ ಭಾಳ ಸೊಗಸಾಗಿ ಒಂದು ಗುಂಪು ಜನ ಭಾಳ ಸೊಗಸಾಗಿ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಭಾಳ ಅದ್ದೂರಿಯಾಗಿ ಈ ದೇವಸ್ಥಾನವನ್ನು ಆರಂಭಿಸಿದ್ದಾರೆ. ನಾವೆಲ್ಲ ಇಲ್ಲಿಗೆ ಬಂದು ದೇವರ ಆಶೀರ್ವಾದ ಮತ್ತು ಎಲ್ಲ ಪಡಿಬೇಕು ಅಂತ ನಾನೆಲ್ಲರಲ್ಲೂ ಕೋರ್ಕೊಂತೀನಿ. ಸರ್, ವಿಶೇಷ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಇವಾಗ ಯಾಕಂದರೆ ಎಲ್ಲ ಕಡೆ ಇದೆ, ಇಲ್ಲಿ ಆನೆಮಡುಗದಲ್ಲಿ ಏನು ವಿಶೇಷ? ಮುನೇಶ್ವರ ಏನು ಹೊಸದಾಗಿ ನಿರ್ಮಾಣ ಮಾಡಿ ಗ್ರಾಮಸ್ಥರೆಲ್ಲ ಸೇರಿ ಏನಾದರೂ ಅವರು ಶ್ರಮ ವಹಿಸಿ ಕುಟುಂಬ ಯಾರು ಸರ್? ನಲ್ಪೂಜಾ ಎಲ್ಲ ಅವ್ರು ಮಾತಾಡಿಕೊಂಡು ಊರನ್ನೆಲ್ಲ ಸೇರಿಸ್ಕೊಂಡು ಅವರೆಲ್ಲ ಮಾಡಿದ್ದಾರೆ. ನಾವು ಅವರಿಗೆ ಕೃತಜ್ಞತೆ ಆಗಿದೆ. ನಾವು ಎಷ್ಟು ವೆಚ್ಚದಲ್ಲಿ ಸರ್ ದೇವಸ್ಥಾನ ಎಷ್ಟು ವೆಚ್ಚದಲ್ಲಿ ನಿರ್ಮಾಣವಾಗಿದೆ? 35 ಲಕ್ಷ ಮೇಲೆ ಆಗಿದೆ. ದಾನಿಗಳು ಯಾರಾದರೂ ಇದ್ದಾರೆ ಬೇರೆ? ಎಲ್ಲ ಅವ್ರವ್ರ ಮಟ್ಟಕ್ಕೆ ಸಹಾಯ ಮಾಡಿದ್ದಾರೆ. 4 ಜನ ಕೈ ಸೇರಿಸಿರ್ತಾರೆ. ಅದೆಲ್ಲ ಅವರ ಒಂದು ಕುಟುಂಬ, ಯಾವುದೇ ರಾಜಕೀಯ ವ್ಯಕ್ತಿಗಳ ಕಡೆಯಿಂದ ಏನು ನಾವು ಯಾರು ಹೇಳೋದಿಲ್ಲ. ಯಾಕಂದ್ರೆ ನಮ್ಗೆ ಮಾಹಿತಿ. ಸ್ವಾಮಿ ಹೇಳಿ, ನಮಸ್ಕಾರ. ನಮ್ಮ ಹೆಸರು ಹೇಳ್ಬಿಟ್ಟು ಏನು, ಇವತ್ತು ಯಾವ ಊರಲ್ಲಿ ಯಾವ ದೇವಸ್ಥಾನ ಪ್ರತಿಷ್ಠಾಪನೆ, ಇಲ್ಲಿ ಯಾವ್ಯಾವ ದೇವರಿದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ. ಏನೆಲ್ಲ ಇಲ್ಲಿ ವಿನ್ಯಾಸ ರೀತಿಯಲ್ಲಿ ನಡೆದಿದೆ, ದೇವಸ್ಥಾನ ನಿರ್ಮಾಣ ಆಗ್ಬೋದು, ಅದ್ರ ಬಗ್ಗೆ ಮಾಹಿತಿ ಕೊಡಿ. ನನ್ನ ಹೆಸರು ಪ್ರವೀಣ್ ವಿಶ್ವಕರ್ಮ ಆಚಾರ್ಯರು ಅಂತ, ವಿಜಯಪುರ ನಮ್ಮದು. ಅನಾದಿ ಕಾಲದಿಂದಲೂ ಇಲ್ಲಿ ಆನೆಮಡುಗು ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ನೆಲೆಸಿದ್ದಾನೆ. ಹುತ್ತದ ರೂಪದಲ್ಲಿ ಆ ಭಗವಂತ ನೆಲೆಸಿದ್ದಾನೆ. ಯಾರಿಗೂ ಗೊತ್ತಿರಲಿಲ್ಲ. ಈ ಕುಟುಂಬದಲ್ಲಿ ಅಂದರೆ ನಮ್ಮ ವೆಂಕಟೇಶ್ ಅಣ್ಣವರು ಅವ್ರ ಕುಟುಂಬ ಸಮೇತರಾಗಿ ನಮ್ಮ ಹತ್ರ ಬಂದು ಶಾಸ್ತ್ರ ಕೇಳಿದ್ರು. ಅವ್ರ ಮಗನಿಗೂ ಏನೋ ಆರೋಗ್ಯ ಸಮಸ್ಯೆ ಇತ್ತು. ಬಂದು ಶಾಸ್ತ್ರ ಕೇಳಿದಾಗ ಮುನೇಶ್ವರ ಸ್ವಾಮಿದು ಒಂದು ನಿಮ್ಮ ಜಾಗದಲ್ಲಿ ಅನಾದಿ ಕಾಲದಿಂದ ಅಪ್ಪನ ಮಹಾಶಕ್ತಿ ಇದೆ ಅಂತೇಳಿ ನಾನು ತೋರಿಸ್ಕೊಟ್ಟೆ. ತದನಂತರ ಬಂದು ಇಲ್ಲಿ ನೋಡಿ ಆ ಮುನೇಶ್ವರ ಉತ್ಸವ ಮೂರ್ತಿ ತಗೊಂಬಂದು ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಗುಡಿ ಮಾಡಬೇಕು ಅಂಥೇಳಿ ಬಂದಿದ್ದು. ಭಗವಂತ ಕರುಣಿಸಿ ಅವ್ರಿಗೆ ಕುಟುಂಬಕ್ಕೆ ಧನ ಧಾನ್ಯ ಅನುಗ್ರಹವನ್ನು ಕೊಟ್ಟು ಅದ್ಭುತವಾದಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಸ್ಕೊಂಡವ್ರೆ. ಅದೇ ಮುನೇಶ್ವರ ಸ್ವಾಮಿ ಮಹಾಶಕ್ತಿ ಏನು ಅಂತಂದರೆ, ಹೆಜ್ಜೆ ಹೆಜ್ಜೆಗೂ ಭಗವಂತ ಮುನೇಶ್ವರ ಸ್ವಾಮಿ ಈ ಸುತ್ತಮುತ್ತ ಗ್ರಾಮದಲ್ಲಿ ನೆಲೆಸಿದ್ದಾನೆ. ಅಂದರೆ ನಾನು ಈ ಸುತ್ತಮುತ್ತ ಏನಿಲ್ಲ ಅಂದ್ರೆ ಒಂದು
25-30 ದೇವಸ್ಥಾನಗಳ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಆ ಯಪ್ಪನು ಮುನೇಶ್ವರ ಸ್ವಾಮಿಯನ್ನು ಸಾಮಾನ್ಯ ಅಲ್ಲ. ಒಲೆರಳ್ಳಿ ಮುನೇಶ್ವರ ಸ್ವಾಮಿನ ಮೊನ್ನೆ 3 ದಿವಸದಿಂದ ಕಾರ್ಯಕ್ರಮ ನಡೀತಾ ಇದೆ. ಪ್ರಥಮ ಹೇಳಿ ನಿಮ್ಮ ಹೆಸರು. ನಮ್ಮ ಹೆಸರು ಮಂಜುನಾಥಾಚಾರ್ಯ ಅಂತೇಳಿ, ನಲ್ಲೂರು ಗ್ರಾಮದಲ್ಲಿ ವಾಸವಾಗಿದ್ದೀನಿ. ವಿಶ್ವಬ್ರಾಹ್ಮಣ ಶಿಲ್ಪಿ ಶಾಸ್ತ್ರ ಮತ್ತು ವೇದಶಾಸ್ತ್ರ ಎರಡೂ ಭಗವಂತನ ಕೃಪೆಯಿಂದ ಬಂದಿದೆ. ಅಂದರೆ ಮುನೇಶ್ವರ ಸ್ವಾಮಿಯನ್ನು ತಿಂಗಳಿಗೆ ಏನಿಲ್ಲ ಅಂತಂದರೂ ಒಂದು 10 ವಿಗ್ರಹ ದೇವತೆಯನ್ನಾದರೂ ಪ್ರತಿಷ್ಠಾಪನೆ ಮಾಡ್ತೀವಿ. ವಿಶ್ವಬ್ರಾಹ್ಮಣ ಇದರಿಂದ ಭಗವಂತ ಆ ಶಿಲ್ಪ ಕೆಲಸವನ್ನು ಕೊಟ್ಟಿದ್ದಾನೆ ಮತ್ತು ವೇದ ಪುರಾಣವನ್ನು ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಕೊಟ್ಟಿದ್ದೇವೆ. 3 ದಿವಸದಿಂದ ತುಂಬ ಅದ್ದೂರಿಯಿಂದ ವಿಶೇಷವಾದ ಪೂಜೆಗಳು ನಡೆಯಿತು. ಭಗವಂತ ಎಲ್ಲರಿಗೂ ಸರ್ವದ ಒಳಿತನ್ನು ಮಾಡಲಿ. ಗಣಪತಿ ಪೂಜೆ, ಪುಣ್ಯಾಹ, ನವಗ್ರಹ ದೇವತೆಗಳ ಆರಾಧನೆ, ಅಷ್ಟದಿಕ್ಪಾಲಕರ ಪೂಜೆ, ಅಷ್ಟಲಕ್ಷ್ಮಿಯರ ಪೂಜೆ, ನವದುರ್ಗಿಯರ ಪೂಜೆ, ಸಪ್ತಮಾತೃಕೆಯರ ಪೂಜೆ, ಪ್ರಧಾನವಾಗಿ ವಿಶ್ವಕರ್ಮ ಗಾಯತ್ರಿ, ಕಾಳಿಕಾಂಬಾದೇವಿ, ಮುನೇಶ್ವರ ಸ್ವಾಮಿಯ ಸಪ್ತಮಾತೃಕೆಯರ ಪೂಜೆಯ ಕಾರ್ಯಕ್ರಮಗಳೆಲ್ಲ ಅದ್ದೂರಿಯಿಂದ ನಡೆಯಿತು. ಅಂದರೆ